ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಾಗಿರುತ್ತೆ, ಕರೆಂಟ್ಲಿ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರವಾಗಿ ಆಗಿರುತ್ತೆ. ಆ್ಯಂಡ್ ಇದೊಂದು ಜಸ್ಟ್ ಎ ಜನರಲ್ ರೀಡಿಂಗ್. ನಿಮಗೆ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನ ತೊಗೊಳ್ಳಿ, ನಿಮ್ಗೆ ಯಾವುದು ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ. ಯಾಕೆ ಅಂತಂದರೆ ಇಲ್ಲಿ ಎಲ್ಲರಿಗೋಸ್ಕರ ವಿಡಿಯೋಸ್ ಮಾಡೋದು, ಬಿಕಾಸ್ ಥೌಸಂಡ್ಸ್ ಆಫ್ ಪೀಪಲ್ಸ್ ಇಲ್ಲಿ ನೋಡ್ತಾ ಇರ್ತೀರಾ. ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತೊಗೊಳ್ಳಿ, ಓಕೆನಾ. ತುಂಬ ಸೀರಿಯಸ್ ಆಗಿ ಆಗಬೇಕಾ, ತುಂಬ ಕ್ಯಾಶುಯಲ್ ಆಗ ಇಲ್ಲ. ಸೊ ನಿಮ್ಗೇನು ರೆಸೊನೇಟ್ ಆಗುತ್ತೆ ಅದನ್ನ ನೀವು ತೊಗೊಳ್ಳಿ, ಯಾವುದು ರೆಸೊನೇಟ್ ಆಗೋಲ್ಲ ಅದನ್ನ ಇಗ್ನೋರ್ ಮಾಡಿಬಿಡಿ. ಆ್ಯಂಡ್ ಇನ್ ಕೇಸ್ ನಿಮ್ಗೆ ಏನಾದರೂ ಪರ್ಸ್ನಲ್ ಕನ್ಸಲ್ಟೇಷನ್ ಅಂದರೆ ಏನು, ಲೈಕ್ ನಿಮ್ಮ ಒಂದು ಎನರ್ಜೀಸ್ ಮೇಲೆ ಏನು ಬರುತ್ತೆ ಟ್ಯಾರೋ ಮುಖಾಂತರ, ನಿಮ್ಮ ಲವ್ ರಿಲೇಷನ್ಶಿಪ್ ಗೈಡೆನ್ಸ್ ಆಗಿರ್ಬೋದು, ಕರಿಯರ್ ಗೈಡೆನ್ಸ್ ಆಗಿರ್ಬೋದು, ಜಾಬ್ ಅಥವಾ ಮನಿ, ಸೊ ಈ ಥರ ಅಲ್ಲಿ ನಿಮಗೆ ಅಂತಲೇ ನೋಡೋದಾಗಿರುತ್ತೆ. ಸೊ ಆಗ ಬೇಕಾದರೆ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ಸ್ನ ತೊಗೊಳ್ಬೋದು. ಅದರ್ವೈಸ್ ಇಲ್ಲ ಅಂತಂದರೆ ಜನರಲ್ ರೀಡಿಂಗ್ಸ್ ನಾನು ಏನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಅದನ್ನು ನೀವು ನೋಡ್ಕೋಬೋದು. ಇನ್ನೊಂದು ಹೇಳ್ಬಿಡ್ತೀನಿ, ಪರ್ಸ್ನಲ್ ರೀಡಿಂಗ್ ಬಂದು ಪೇಯ್ಡ್ ಇರುತ್ತೆ, ಫ್ರೀ ಇರೋದಿಲ್ಲ, ಓಕೆನಾ. ಸೊ ಇದೊಂದು ಕ್ಲಿಯರ್ ಅನ್ಕೋತೀನಿ. ಆ್ಯಂಡ್ ಆಲ್ಸೋ ಬ್ರೇಸ್ಲೆಟ್ಸ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ಮುಂಚೆ ತುಂಬ ಪ್ರೈಸ್ ಜಾಸ್ತಿ ಇಟ್ಟಿದೆ, ಬಟ್ ಎಲ್ಲರಿಗೂ ಒಂದು ಕನ್ವೀನಿಯೆಂಟ್ ಆಗಲಿ ಅಂತ ಅಂದ್ಬಿಟ್ಟು ಕರೆಂಟ್ಲಿ ನಾನು ಸ್ವಲ್ಪ ಅಮೌಂಟ್ನ ಬ್ರೇಸ್ಲೆಟ್ಸ್ ಮೇಲೆ ಕಡಿಮೆ ಮಾಡಿದ್ದೀನಿ. ನೀವು ಬೇಕಾದರೆ ಪರ್ಚೇಸ್ ಮಾಡ್ಬೋದು ಇಂಟ್ರೆಸ್ಟ್ ಇರೋರು. ಆ್ಯಂಡ್ ಬರುವಂಥ ಸಂಡೇ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಕೋರ್ಸ್ ಅವೈಲಬಲ್ ಇದೆ. ಯಾರಿಗೆಲ್ಲ ಜಾಯ್ನ್ ಆಗಬೇಕು ಅಂತ ಇದೆ, ಯು ಕ್ಯಾನ್ ಡೆಫಿನೆಟ್ಲಿ ಜಾಯಿನ್, ಮಿಸ್ ಮಾಡ್ಕೋಬೇಡಿ. ಯಾಕೆ ಅಂತಂದರೆ ನಾನು ಅಲ್ಲಿ ಫೀಸ್ನ ತುಂಬ ಕಡಿಮೆ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಆ ಒಂದು ಆಫರ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ, ಓಕೆ. ಸೊ ಇಲ್ಲಿ ಪೈಲ್ 1 ಪೈಲ್ 2 ಇದೆ. ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ಗೋಸ್ಕರ ಅವರ ನೇಮಿನ ಫಸ್ಟ್ ಲೆಟರ್ ಯಾವುದಿದೆ ಅದನ್ನು ನೀವಿಲ್ಲಿ ಚೂಸ್ ಮಾಡಬೇಕಾಗತ್ತೆ. ಇಫ್ ಇನ್ ಕೇಸ್ ಅವ್ರ ನೇಮ್ ಡಿ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪೈಲ್ 1, ಟಿ ಇಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಪೈಲ್ 2. ಇಬ್ಬರದು ಲೆಟರ್ ಒಂದೇ ಪೈಲಲ್ಲಿದೆ ಅಂದರೆ ನೋ ಪ್ರಾಬ್ಲಮ್, ನೀವು ನೋಡ್ಬೋದು. ಸೊ ಫಸ್ಟ್ ನಾನಿಲ್ಲಿ ಪೈಲ್ 1 ಅವ್ರಿಗೆ ರೀಡಿಂಗ್ನ ಕೊಡ್ತೀನಿ. ಆ್ಯಂಡ್ ಅದಕ್ಕೂ ಮುಂಚೆ ನಾನಿಲ್ಲಿ ಬ್ರೇಸ್ಲೆಟ್ಸ್ದು ವಿಡಿಯೋ ಮಿಡಲಲ್ಲಿ ಹಾಕಬೇಡಿ ಅಂತ ಹೇಳಿದ್ರಿ, ಆ್ಯಂಡ್ ದಟ್ಸ್ ಫೈನ್, ನಾನು ಇಲ್ಲಿ ಮುಂಚೆನೇ ಹಾಕ್ತೀನಿ, ನೀವು ಅದನ್ನು ನೋಡಬಹುದು. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪೈರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಓಕೆ, ಸೊ ಈಗ ಪೈಲ್ 1 ಅವ್ರಿಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ನೋಡೋಣ. ಸೊ ಕಾರ್ಡ್ ಶಫಲ್ ಮಾಡೋ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮ್ನ 3 ಟೈಮ್ಸ್ ಹೇಳ್ಬೋದು ಟು ಕನೆಕ್ಟ್ ವಿತ್ ದ ಕಾರ್ಡ್ಸ್. ಓಕೆ, ಆ್ಯಂಡ್ 4 ಕಾರ್ಡ್ಸ್ ಸಾಕು ಅನ್ಕೋತೀನಿ. ಓಕೆ, ಫಸ್ಟ್ ಕಾರ್ಡ್ ಇಲ್ಲಿ 9 ಆಫ್ ಪೆಂಟಿಕಲ್ಸ್ ಇದೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್, 3 ಆಫ್ ಪೆಂಟಿಕಲ್ಸ್ ಆ್ಯಂಡ್ 4 ಆಫ್ ವ್ಯಾಂಡ್ಸ್. ಓಕೆ, ಸೊ ನಿಮ್ಮ ಪಾರ್ಟ್ನರ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಅಂದರೆ, ಲೈಕ್ ಫಸ್ಟ್
ಫಸ್ಟ್ ಆಫ್ ಆಲ್ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅನ್ನೋ ಒಂದು ವಿಚಾರಕ್ಕೆ ದ ಆನ್ಸರ್ ಈಸ್ ಎಸ್. ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಇಲ್ಲಿ ದೇ ಆರ್ ಡಾಮಿನೇಟಿಂಗ್ ಅಂತ ಬರ್ತಾ ಇದೆ. ತುಂಬ ಡಾಮಿನೇಟಿಂಗ್ ಎನರ್ಜಿ ಇರ್ಬೋದು. ಅವರು ಹೇಳಿದ್ದು ನಡಿಬೇಕು ಆ್ಯಂಡ್ ಅವರು ಅಂದ್ಕೊಂಡಿರೋ ಥರನೇ ನೀವು ಇರಬೇಕು ಅಂತ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ. ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಆಲ್ರೆಡಿ ಚೀಟಿಂಗ್ ಆಗಿರ್ಬೋದು. ಲವ್ ಆ್ಯಂಡ್ ರಿಲೇಷನ್ಶಿಪ್ಸಲ್ಲಿ ನೀವು ಆಲ್ರೆಡಿ ಚೀಟಿಂಗ್ ಅನ್ನೋದನ್ನ ಫೇಸ್ ಮಾಡಿದ್ದೀರ. ಬಟ್ ಆದರೂ ಸಹ ನಿಮಗೆ ಇವರು ಎಲ್ಲೋ ಮತ್ತೆ ಮತ್ತೆ ನಿಮಗೆ ಕನೆಕ್ಟ್ ಆಗ್ತಾ ಇರ್ಬೋದು. ಬ್ರೇಕಪ್ ಆಗುತ್ತೆ ಅಥವಾ ನೋ ಕಾಂಟ್ಯಾಕ್ಟ್ ಆಗುತ್ತೆ, ಮತ್ತೆ ಸರಿ ಹೋಗುತ್ತೆ. ಬಟ್ ಮತ್ತೆ ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗೋ ಥರ ಇಲ್ಲಿ ಬರ್ತಾ ಇರ್ಬೋದು. ಕಿಂಗ್ ಆಫ್ ಕಪ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ ಅವರು ಅಷ್ಟೊಂದು ಎಕ್ಸ್ಪ್ರೆಸಿವ್ ಅಲ್ಲ. ಬಟ್ ನೋಡೋಕ್ಕೆ ಲುಕ್ ವೈಸ್ ತುಂಬ ಚೆನ್ನಾಗಿರ್ಬೋದು. ಲುಕ್ ವೈಸ್ ಚೆನ್ನಾಗಿದ್ದಾರೆ. ಆ್ಯಂಡ್ ಈ ವ್ಯಕ್ತಿ ರೊಮ್ಯಾಂಟಿಕ್ ಇರ್ಬೋದು ಸ್ವಲ್ಪ. ಆ್ಯಂಡ್ ಆಲ್ಸೋ ಇವರು ಏನೇ ಒಂದು ವಿಚಾರನ ಆದಷ್ಟು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಿಲ್ಲ. ನಿಮಗೆ ಏನಿದೆ ಅದನ್ನು ನೀಟಾಗಿ ಹೇಳ್ತಾ ಇಲ್ಲ ಅಂತ ಬರ್ತಾ ಇದೆ. ಆ್ಯಂಡ್ 9 ಆಫ್ ಪೆಂಟಿಕಲ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಸೊ ನಿಮಗೆ ಇಲ್ಲಿ ಒಂದು ಲೈಫಲ್ಲಿ ಗ್ರೋತ್ ಆಗಬೇಕು ಅಥವಾ ಇನ್ನೂ ಚೆನ್ನಾಗಿ ನಾನು ಏನಾದರೂ ಮಾಡಬೇಕು ಅಂತ ಇದೆ. ಬಟ್ ನಿಮ್ಮ ಪಾರ್ಟ್ನರ್ ನೀವು ಮಾಡುವಂಥ ಕೆಲಸಕ್ಕೆ ಇಲ್ಲಿ ಸಪೋರ್ಟಿವ್ ಆಗಿ ಇಲ್ಲ ಅಂತ ಮೇಜರಾಗಿ ಬರ್ತಾ ಇರೋವಂಥದ್ದು. ಇಫ್ ಇನ್ ಕೇಸ್ ನೀವು ಇವ್ರ ಜೊತೆ ಲೈಫ್ ಲಾಂಗ್ ಇರ್ತೀನಿ ಅಂತ ಆದರೆ ಲೈಕ್ ಅವರು ಹೇಳಿದ್ದನ್ನು ನೀವು ಕೇಳಲೇಬೇಕಾಗತ್ತೆ. ಸೊ ಆ ರೀತಿ ಒಂದು ಸ್ಟ್ರಾಂಗ್ ಎನರ್ಜಿ ಇಲ್ಲಿ ಬರ್ತಾ ಇರೋದು. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಇಲ್ಲಿ ನನಗೆ ಯಾವುದೇ ಎನರ್ಜೀಸ್ ಕಾಣಿಸ್ತಾ ಇಲ್ಲ. 6 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಆಲ್ರೆಡಿ ನಿಮಗೆ ತುಂಬ ಸಲ ಮೂವ್ ಆನ್ ಆಗಬೇಕು ಅಂತ ಅನಿಸಿರ್ಬೋದು. ಅಥವಾ ನಿಮ್ಮ ಒಂದು ಪ್ಲೇಸ್ನ ಚೇಂಜ್ ಮಾಡಬೇಕು, ಶಿಫ್ಟ್ ಆಗಬೇಕು. ವರ್ಕ್ ಪ್ಲೇಸ್ ಆಗಿರ್ಬೋದು, ನೀವು ಎಲ್ಲಿ ಏನು ಮಾಡ್ತಾಯಿದ್ದೀರಾ ಕರೆಂಟ್ಲಿ ಅಲ್ಲಿಂದ ನಿಮಗೆ ಬೇರೆ ಕಡೆ ಹೋಗ್ಬೇಕಂತ ತುಂಬ ಸಲ ಅನಿಸಿದೆ. ಆ್ಯಂಡ್ ಕೆಲವೊಂದು ಬಾರಿ ನೀವು ಅದನ್ನು ಏನು ಚೇಂಜ್ ಮಾಡ್ಕೊಂಡಿದ್ದೀರಾ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಿಮ್ಗೆ ಯಾವುದೂ ಸರಿ ಅಂತ ಅನ್ನಿಸ್ತಾ ಇಲ್ಲ. ಬಟ್ ಈ ಒಂದು ಕರೆಂಟ್ ಎನರ್ಜೀಸಲ್ಲಿ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಅವರು ಎಲ್ಲೊಂದು ಕಡೆ ಫೇಲ್ ಆಗ್ತಾ ಇದ್ದಾರೆ. ನೀವೇ ಇಲ್ಲಿ ಈ ಒಂದು ರಿಲೇಷನ್ಶಿಪ್ನ ಫಸ್ಟಿಂದ ಉಳಿಸ್ಕೊಂಡು ಬಂದಿರ್ಬೋದು. ಬಟ್ ಈ ಸಲ ನೀವು ನೋಡ್ತಾ ಇದ್ದೀರಾ ಅವರು ಏನಾದರೂ ಎಫರ್ಟ್ಸ್ ಹಾಕ್ತಾರಾ, ಅವ್ರ ಕಡೆಯಿಂದ ನನಗೇನಾದರೂ ಲವ್ ಆ್ಯಂಡ್ ಕೇರ್ ಅನ್ನೋದು ಸಿಗುತ್ತಾ ಅಂತ. ಬಟ್ ನಿಮಗೆ ಎಲ್ಲೋ ಒಂದು ಕಡೆ ಅದರಿಂದ ತುಂಬ ಹರ್ಟ್ ಆಗ್ತಾ ಇರ್ಬೋದು. ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ ಡೇ ಆ್ಯಂಡ್ ನೈಟ್. ಆ ಒಂದು ಎನರ್ಜಿ ಸಹ ಇಲ್ಲಿ ನನಗೆ ಬರ್ತಾ ಇರೋವಂಥದ್ದು. ಆ್ಯಂಡ್ ನೀವು ಇಲ್ಲಿ ಬೋಲ್ಡ್ ಆಗಬೇಕು ಅಂತ ಬರ್ತಾ ಇದೆ. ತುಂಬ ಸೆನ್ಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು ಅಥವಾ ತುಂಬ ಎಮೋಷ್ನಲ್ ಆಗಿ ಥಿಂಕ್ ಮಾಡ್ತಾ ಇರ್ಬೋದು. ಅದು ಎಲ್ಲೋ ಒಂದು ಕಡೆ ನಿಮಗೆ ನೆಕ್ಸ್ಟು ಏನೇ ಒಂದು ಡಿಸಿಷನ್ಸ್ನ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ಬೋದು. ಆ್ಯಂಡ್ ಈ ವ್ಯಕ್ತಿನ ತುಂಬ ಬ್ಲೈಂಡಾಗಿ ನೀವೇನಾದರೂ ಟ್ರಸ್ಟ್ ಮಾಡ್ತಾಯಿದ್ರೆ ಅದನ್ನು ಸ್ಟಾಪ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಇವರು ಏನು ನಿಮಗೆ ಹೇಳ್ತಾರೆ, ನಿಮಗೆ ಯಾವ ಮಾತನ್ನು ಹೇಳ್ತಾರೆ ಅದೇ ಥರ ಇವರು ಇಲ್ಲ ಅಂತ ಹೇಳ್ಬೋದು. ತುಂಬ ಚೇಂಜಸ್ ಈ ವ್ಯಕ್ತಿಯಲ್ಲಿ ನೀವು ನೋಡಿದ್ದೀರಾ ಆಲ್ರೆಡಿ. ಅವರು ಹೇಳೋದೇ ಒಂದು, ನಿಮಗೇನೋ ಒಂದು ಹೇಳ್ತಾರೆ. ಬಟ್ ಅವರು ಅವ್ರ ಲೈಫಲ್ಲಿ ಮಾಡೋದೇ ಬೇರೆ ಆಗಿರುತ್ತೆ. ಬಿಕಾಸ್ ಈ ವ್ಯಕ್ತಿ ತುಂಬ ಮ್ಯಾನಿಪುಲೇಟಿವ್ ಇರ್ಬೋದು. ನಿಮ್ಮನ್ನು ಮಾತಲ್ಲಿ ಹೇಗೆ ಮ್ಯಾನಿಪುಲೇಟ್ ಮಾಡಬೇಕು ಅಂತ ಗೊತ್ತಿದೆ ಅವ್ರಿಗೆ. ಬಿಕಾಸ್ ನೀವು ಇವ್ರನ್ನ ತುಂಬ ಪ್ರೀತಿಸ್ತೀರಾ. ಸೊ ಅದನ್ನು ಸಹ ಅವರು ಎಲ್ಲೋ ಒಂದು ಕಡೆ ತುಂಬ ಗ್ರಾಂಟೆಡ್ ಆಗಿ ತೊಗೋತಾ ಇರ್ಬೋದು. ಸೊ ಈ ಒಂದು ರೀಡಿಂಗ್ ಪೈಲ್ 1 ಅವರಿಗೆ ಆಗಿತ್ತು. ಹಾಗೆ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿತ್ತು. ನಿಮ್ಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಯಾವುದು ನಿಮಗೆ ರೆಸೊನೇಟ್ ಆಗೋದಿಲ್ಲ ಅದನ್ನು ಇಗ್ನೋರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಅಥವಾ ಬ್ರೇಸ್ಲೆಟ್ಸ್ ಯಾವುದಾದ್ರೂ ಕೋರ್ಸ್, ಟ್ಯಾರೋ ಕೋರ್ಸ್, ಲಾ ಆಫ್ ಅಟ್ರಾಕ್ಷನ್ ಕಲಿಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಥ್ಯಾಂಕ್ ಯು. ಹೇ ವೆಲ್ಕಮ್ ಪೈಲ್ 2. ಸೊ ಪೈಲ್ 2 ಅವ್ರಿಗೆ ಏನೆಲ್ಲ ಎನರ್ಜೀಸ್, ಕರೆಂಟ್ ಎನರ್ಜೀಸ್ ಬರುತ್ತೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಅನ್ನೋದ್ರವಾಗಿ ಇಲ್ಲಿ ನೋಡೋಣ. ಸೊ ಇಲ್ಲಿ ಕಾರ್ಡ್ ಶಫಲಿಂಗ್ ಟೈಮಲ್ಲಿ ನಿಮ್ಮ ಪಾರ್ಟ್ನರ್ ನೇಮನ್ನು ನೀವು 3 ಟೈಮ್ಸ್ ಹೇಳ್ಬೋದು. ಕಾರ್ಡ್ಸ್ ಜೊತೆ ಕನೆಕ್ಟ್ ಆಗ್ಬೋದು. ಆದಷ್ಟು ಪಾಸಿಟಿವ್ ಆಗಿ ರೀಡಿಂಗ್ ಬರಲಿ ಅಂತ ಪ್ರೇ ಮಾಡ್ಕೊಳ್ಳಿ. ಸೊ ನೋಡೋಣ. ಸೊ ಯೂನಿವರ್ಸ್ ಪೈಲ್ 2 ಅವ್ರಿಗೆ ಏನೆಲ್ಲ ಮೆಸೇಜಸ್ ಇದೆ, ಅವರ ಪಾರ್ಟ್ನರ್ ಕರೆಂಟ್ ಎನರ್ಜೀಸ್.
Okay. Okay, I got 2 cards. ಸೊ ಫಸ್ಟ್ ಕಾರ್ಡ್ ಏನಿದೆ ನೋಡೋಣ. ಓ 3 ಆಫ್ ಸ್ವಾಟ್ಸ್ ಇದೆ, ಸೊ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಕಾರ್ಡ್ಸ್ ಇದೆ. ಏಸ್ ಆಫ್ ಕಪ್ಸ್ ಬಂದಿದೆ ಆ್ಯಂಡ್ ಬ್ಯೂಟಿಫುಲ್ ಕಾರ್ಡ್ ಜಡ್ಜ್ಮೆಂಟ್ ಕಾರ್ಡ್ ಇಲ್ಲಿ ಬಂದಿರೋದು. ಆ್ಯಂಡ್ 7 ಆಫ್ wands, 6 ಆಫ್ swords. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಒಂದು ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ, ನಿಮಗೆ ಬರ್ತಾ ಇದೆ ಆಲ್ರೆಡಿ ತುಂಬ ಹಾರ್ಟ್ ಬ್ರೇಕ್ಸ್ ಆಗಿದೆ. ಮಲ್ಟಿಪಲ್ ಲವ್ ಇಲ್ಲಿ ನಿಮಗೆ ಬ್ರೇಕ್ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಆಲ್ಸೋ ನಿಮಗೆ ಬರ್ತಾ ಇರೋದು ಈ ಒಂದು ಕರೆಂಟ್ ಎನರ್ಜೀಸ್ ಪ್ರಕಾರ ಅವರು ನಿಮ್ಮನ್ನು ಬ್ಲಾಕ್ ಮಾಡಿದ್ದಾರೆ. ತುಂಬ ಜನ ಕೈಲಿ ಬ್ಲಾಕಿಂಗ್ ಎನರ್ಜೀಸ್ ಇದೆ. ಆ್ಯಂಡ್ ನೀವೇನೇ ಮಾತಾಡಿದ್ರು, ನೀವು ಯಾವುದೇ ರೀತಿ ಅವರನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ರು ಆ ವ್ಯಕ್ತಿ ನಿಮಗೆ ತುಂಬ ಚುಚ್ಚಿ ಮಾತಾಡ್ತಾ ಇದ್ದಾರೆ ಅಂತ ಬರ್ತಾ ಇದೆ. ನಿಮ್ಮ ಮನಸ್ಸಿಗೆ ಅದರಿಂದ ತುಂಬ ಪೈನ್ ಆಗ್ತಾ ಇರ್ಬೋದು, ಈ ವ್ಯಕ್ತಿ ಅರ್ಥನೇ ಮಾಡ್ಕೋತಾ ಇಲ್ವಲ್ಲ ಅಂತ. ಆ್ಯಂಡ್ ಈ ಒಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಆಗಿರ್ಬೋದು, ಮ್ಯಾರೇಜ್ ಆಗಿರ್ಬೋದು, ಡಿವೋರ್ಸ್ ಆಗಿರ್ಬೋದು, ಯಾವುದಕ್ಕೆಲ್ಲ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅದಕ್ಕೆ ದ ಬ್ಯೂಟಿಫುಲ್ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ. ಸೊ ಜಡ್ಜ್ಮೆಂಟ್ ಅನ್ನೋದನ್ನು ನೀವಿಲ್ಲಿ ನೋಡ್ತೀರಾ. ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ದೀರಾ ನೀವು. 6 ಆಫ್ ಸ್ವಾಟ್ಸ್ ಇಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ತುಂಬ ಇದೆ. ಫ್ಯಾಮಿಲಿಯಿಂದನೇ ಕೆಲವೊಂದು ಇಶ್ಯೂಸ್ ನಿಮ್ಮ ಮಧ್ಯೆ ಆಗಿರ್ಬೋದು. ಮೇಜರ್ಲಿ ಇಲ್ಲಿ ಮ್ಯಾರೇಜ್ ಆಗಿರೋವಂಥವ್ರಿಗೆ ಫ್ಯಾಮಿಲಿ ಇಶ್ಯೂಸ್ ತುಂಬಾ ಇದೆ ಅಂತ ಬರ್ತಿದೆ. ಆ್ಯಂಡ್ ಮದರ್ ಇಶ್ಯೂ ಮೇಜರಾಗಿ ಇಲ್ಲಿ ಬರ್ತಾ ಇರೋದು. ಆ್ಯಂಡ್ 7 ಆಫ್ wands ಇಲ್ಲಿ ಬರ್ತಾ ಇರೋದ್ರಿಂದ ನೀವು ಎಷ್ಟೇ ಅವರಿಗೆ ಹತ್ತಿರ ಆಗ್ತೀನಿ ಅಂತ ಹೋದ್ರೂ ಅವರು ಅವ್ರ ಸುತ್ತಾನೇ ಒಂದು ಬೌಂಡ್ರೀಸ್ನ ಹಾಕ್ಕೊಂಡಿದ್ದಾರೆ. ಕರೆಂಟ್ಲಿ ಅವರು ನಿಮ್ಮ ಹತ್ರ ಮಾತಾಡಬಾರ್ದು, ನಿಮ್ಮನ್ನು ನೋಡಬಾರ್ದು, ಮೀಟ್ ಆಗಬಾರ್ದು ಅನ್ನೋ ಒಂದು ಡಿಸಿಷನ್ಗೆ ಅವ್ರು ಆಲ್ರೆಡಿ ಬಂದಾಗಿದೆ. ಇಲ್ಲಿ ಜಡ್ಜ್ಮೆಂಟ್ ಅಂತ ಅಂದರೆ ಒಂದು ಇನ್ ಫ್ಯೂಚರ್ ನೀವೇ ಈ ವ್ಯಕ್ತಿಯಿಂದ ಮೂವ್ ಆನ್ ಆಗ್ತೀರಾ ಅಂತಲೂ ಹೇಳ್ಬೋದು. ಅಥವಾ ಇಲ್ಲಿ ಕೆಲವೊಬ್ಬರು ಡಿವೋರ್ಸಿಗೆ ವೆಯ್ಟ್ ಮಾಡ್ತಾ ಇರ್ಬೋದು. ಸೊ ಆ ಒಂದು ಎನರ್ಜಿನೂ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮದು ಬೇರೆ ಪ್ಲ್ಯಾನ್ಸ್ ಇರ್ಬೋದು ಆಫ್ಟರ್ ಡಿವೋರ್ಸ್. ಸೊ ಅದಕ್ಕೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಲೂ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ಜಡ್ಜ್ಮೆಂಟ್ ಇಲ್ಲಿ ಬಂದಿರೋದ್ರಿಂದ ನೀವು ಅದನ್ನು ಸಹ ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಏನು ಅನ್ಕೋತಾ ಇದ್ದೀರಾ ಆ ಒಂದು ಜಡ್ಜ್ಮೆಂಟ್ ನಿಮಗೆ ಸಿಗುತ್ತೆ ಅಂತಲೂ ಹೇಳ್ಬೋದು. ಆ್ಯಂಡ್ ಏಸ್ ಆಫ್ ಕಪ್ಸ್ ಇಲ್ಲಿ ಇರೋದ್ರಿಂದ ವಿತಿನ್ 1 ಮಂತ್ ನೀವು ಎಲ್ಲ ಒಂದು ಚೇಂಜಸನ್ನು ನೋಡುವಂಥ ಒಂದು ಗೈಡೆನ್ಸ್ ಇಲ್ಲಿ ಬರ್ತಾ ಇದೆ. ವಿತಿನ್ 1 ಮಂತ್ ತುಂಬ ಚೇಂಜಸ್ನ ನೀವು ನೋಡ್ತೀರಾ. ಅದು ಪಾಸಿಟಿವ್ ಆಗಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇಜರ್ಲಿ ಒಂದು ಹೇಳಿಬಿಡ್ತೀನಿ, ಇಲ್ಲಿ ತುಂಬ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಇದ್ದರೆ ಡೆಫಿನೆಟ್ಲಿ ಮೂವ್ ಆನ್ ಆಗಿ ಅಂತಲೇ ಹೇಳ್ತೀನಿ ಒಂದು ರಿಲೇಷನ್ಶಿಪ್ಪಿಂದ. ಬಿಕಾಸ್ ಅಲ್ಲಿ ನಿಮಗೆ ತುಂಬ ಪೇಯ್ನ್ ಆಗಿದೆ. ಆ್ಯಂಡ್ ನೀವು ಏನು ಎಕ್ಸ್ಪೆಕ್ಟ್ ಮಾಡಿದ್ದೀರಿ ಆ ಒಂದು ಎಕ್ಸ್ಪೆಕ್ಟೇಷನ್ಸ್ನ ಇವರು ಯಾವತ್ತೂ ರೀಚ್ ಮಾಡಿಲ್ಲ. ಬಟ್ ಸುಮ್ಮನೆ ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ಮಾತ್ರ ನಿಮಗೆ ಹೇಳ್ತಾಯಿದ್ರು ಅಂತಲೂ ಬರ್ತಾ ಇದೆ. ಸೊ ಯು ಕ್ಯಾನ್ ಮೂವ್ ಆನ್. ಈ ವ್ಯಕ್ತಿಯಿಂದ, ಈ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆನ್ ಆಗಬೇಕು ಅಂತ ನಿಮ್ಗೆ ಏನಾದರೂ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದ್ದರೆ ನೀವು ಮೂವ್ ಆನ್ ಆಗಬಹುದು. ಆ್ಯಂಡ್ ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಈ ಒಂದು ಪೈಲ್ 2 ಯಾರೆಲ್ಲ ಚೂಸ್ ಮಾಡಿದ್ರಿ. ಐ ಹೋಪ್ ನಿಮಗೆ ಒಂದು ಗೈಡೆನ್ಸ್ ಸಿಕ್ಕಿದೆ ಅಂದ್ಕೊಳ್ತೀನಿ. ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕು, ಬ್ರೇಸ್ಲೆಟ್ಸ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ. ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡಿ ಬುಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.